ಅಲ್ಲ ಕಣೆ, ಒಂದು ಮಾತಾದ್ರೂ ಹೇಳ್ಬೇಕಾ ನನ್ನ ಹತ್ರ? ಅಕ್ಕ ಹಿಂಗೆ ಮಾತಾಡಿದ್ದೆ ಕಣಕ್ಕ, ಹಿಂಗೆ ಐತೆ ಕಣಕ್ಕ, ಹಿಂಗೆ ತಂದಿದ್ದೆ ಕಣಕ್ಕ ಅಂತ ಹೇಳಿದ್ರೆ ನಾನು ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ. ನಾವೇನೋ ದೊಡ್ಡದಾಗ ಅಲ್ಲಿ ಮಾತಾಡಕ್ಕೆ ಹೋದ್ವಿ, ನಿನ್ನಿಂದ ನಾವು ಮರ್ಯಾದೆ ಕಳ್ಕೊಂಡು ಬಂದಂಗಾಯ್ತು. ಹೋಗು. ನಿನ್ನಿಂದ ನಾವು ಸುಮ್ಮನೆ ಅಲ್ಲಿ ಚೀಪ್ ಆಗಿಬಿಡ್ತೀವಿ. ಏನೋ ದೊಡ್ಡದಾಗ ನಾನು ಏನು ಬಿಡು, ನಮ್ಮ ಕರಿಯ ಮುಂದೆ ಏನು ತಪ್ಪಿಲ್ಲ ಮಾತಾಡೋಣ ಅಂತ ನಾನು ಧೈರ್ಯವಾಗಿ ಹೋದೆ. ಆದ್ರೆ ನಿನ್ನಿಂದ ಅಲ್ಲಿ ನಮ್ಮ ಮರ್ಯಾದೆ ಕಳ್ಕೊಂಬಂದಂಗಾಯ್ತು. ಹೇಳಲಿಲ್ಲ ನಾನು, ಅಕ್ಕ ಹಿಂಗೆ ಮಾತಾಡಿದ್ದೆ ಕಣಕ್ಕ, ಹಿಂಗೆ ಇತ್ತು ಕಣಕ್ಕ ಅಂತ ನನ್ನ ಹತ್ರ ಹೇಳೋಣ. ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿದ್ದೆ ನೀನು? ಹೇಳು. ನಿನ್ನಿಂದ ಸುಮ್ಮನೆ ಇದಾದಂಗೆ ಆಯ್ತಮ್ಮ ನಮಗೆ. ಅವಳು ರೆಕಾರ್ಡ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೆ. ಅವಳೆಲ್ಲ ಹಿಂಗೆ ಮಾಡ್ಕೊಂಡವಳೆ ಎಂಬುದು ಯಾರಿಗೆ ಗೊತ್ತಕ್ಕ, ಯಾರಿಗೆ ಗೊತ್ತು? ಅವಳು ಹಂಗೆ ಮಾಡ್ಕೊಂಡವಳೆ ಎಂಬುದು ನನಗೆ ಗೊತ್ತಾಗಿದ್ರೆ ನಾನು ಹೇಳ್ತಿರ್ಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಸುಳ್ಳು ಹೇಳ್ಬಿಟ್ಟೆ ಕವನಕ್ಕ. ಸಾರಿ ಕವನಕ್ಕ. ಮಾತಾಡಿದ್ರೆ ಒಳ್ಳೆಯವರಲ್ಲ ಅಂತಾರೆ. ಹಿಂಗೆಲ್ಲ ಮಾಡ್ಬಿಟ್ಟು ಯಾಕೆ ಸುಮ್ಮನೆ ನಮ್ಮ ಮರ್ಯಾದೆ ಕಳಿಯಕ್ಕೆ ಕರ್ಕೊಂಡೋದೆ ಕರಿಯಮ್ಮ? ಏನು ತಪ್ಪು ಮಾಡಿಲ್ಲ ಅನ್ನೋ ಥರ ಕರ್ಕೊಂಡು ಹೋಗ್ಬಿಟ್ಟೆ ನಮ್ಮನ್ನ. ಹೋಗು. ನಿನ್ನಿಂದ ನಾವು ಸುಮ್ಮನೆ ಮರ್ಯಾದೆ ಕಳ್ಕೊಂಬಂದು ಅವ್ರ ಎದುರಿಗೆ ಬಾಯಿ ಮುಚ್ಕೊಂಡು ತಲೆ ತಗ್ಗಿಸ್ಕೊಂಡು ಬಂದಂಗೆ ಆಯಿತು. ಅಣ್ಣ ಹಿಂಗೈತೆ ಕಣಣ್ಣ, ಹಿಂಗಿತ್ತು ನಾನು ತಗೊಂಬಂದಿದ್ದೆ ಅಂತ ಹೇಳೋಣ. ಹಂಗೆಲ್ಲ ಯಾಕೆ ಮುಟ್ಟಕ್ಕೆ ಹೋಗಿದ್ದಮ್ಮ? ಇವಾಗ ನೀನು ಮುಟ್ಟಿ ನೀನು ಇಂಥದ್ದು ಕೆಲಸ ಮಾಡಿಬಿಟ್ಟು ನಮಗೆ ಮರ್ಯಾದೆ ಇಲ್ದಂಗೆ ಮಾಡ್ಬಿಟ್ಟಲ್ಲಮ್ಮ. ನಾವು ಏನೋ ನಿನಗೆ ಬೆಲೆ ಕೊಟ್ಟು ನಾನೇನೋ ದೊಡ್ಡದು ಅಂತ ಅನ್ಕೊಂಡಿದ್ದೆ ನಾನು ನಿನ್ನ. ಆದ್ರೆ ನೀನು ಹಿಂಗೆ ಮಾಡೋದಕ್ಕೆ ನನಗೇನೋ ಭಾಳ ಬೇಜಾರಾಗ್ಬಿಡ್ತು. ಹಿಂಗೆ ಮಾಡಬಾರ್ದಮ್ಮ, ನಿಜವಾಗ್ಲೂ ಇಂಥ ಮಾಡಬಾರ್ದು. ಏನು ಮಾಡೋದು, ನಾನೇನೋ ಅಂದ್ಕೊಂಡೆ, ಅದೇನೋ ಆಯಿತು. ಮನೆಯಾಗೆ 101 ಟೆನ್ಷನ್ನು. ನನ್ನ ಮಗ ಒಂದು ಕಡೆಗೆ ಹಿಂಗೆ, ನನ್ನ ಮಗಳದು ಒಂದು ಕಡೆಗೆ ಹಿಂಗೆ, ನಮ್ಮ ಮನೆಯಾಗೇನೆ 101 ಇದ್ದಾವೆ. ಅಂತಂದ್ರೆ ನೀನು ಇಂಥದ್ದು ಬೇರೆ ಮಾಡ್ಕೊಂಡು ಕೂತ್ಕೊಂಡಿದೀಯ. ಅವ್ರು ಮೊದಲೇ ಒಂದಿಟ್ಟು ಸಿಕ್ಕಿದ್ರೆ ಬಿಡ ಅಂತವ್ರು ಅಲ್ಲ ಅವರು. ಅಂತಂದ್ರೆ ಇಂಥದ್ದು ಮಾಡ್ಕೊಂಡು ಕೂತ್ಕೊಂಡು ನಮಗೆ ಮರ್ಯಾದೆ ಇಲ್ದಂಗೆ ಮಾಡ್ತೀಯ ನೀನು. ಸ್ವಲ್ಪ ಯೋಚನೆ ಮಾಡಬೇಕು ಕರಿಯಮ್ಮ. ಹಿಂಗೆ ಮಾಡೋದಕ್ಕಿಂತ ಮುಂಚೆ ಹಿಂಗೆ ಮಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಹಿಂಗಂದ್ರೆ ಹೆಂಗೇನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕು ಇಂಥದ್ದೆಲ್ಲನ. ಸುಮ್ಮನೆ ಇದು ಮಾಡಿಬಿಟ್ರೆ ಹಿಂಗೆಲ್ಲನ ಅಲ್ಲ. ಒಂದಿಟ್ಟು ನೀನು ಯೋಚನೆ ಮಾಡು, ನಾನು ಹಿಂಗೆ ಮಾಡಿರಿ ಹೆಂಗೆ ಅಂತ. ಅಲ್ಲ ಯೋಚನೆ ಮಾಡೋದೇನೋ ಮಾಡಿದೆ. ನಾನು ಅವತ್ತು ಹೋದ್ನ, ಅಲ್ಲಿ ಹೊರಗೆ ಇಕ್ಕಿದ್ರು, ಅದು ಹೊರಗಿತ್ತು ತಗೊಂಬಂದೆ. ಒಳಗೂ ಇರಲಿಲ್ಲ, ಹೊರಗಿತ್ತ. ನಾನು ನಿಮ್ದೇನಂತ ತಗೊಂಬಂದ, ದುಡ್ಡಿತ್ತ ಅದ್ರಾಗ. ಅದಕ್ಕೆ ನಾನು ದುಡ್ಡು ಐತಲ್ಲ ಅಂತ ಹಂಗೆ ಇಕ್ಕೊಂಡೆ. ಹಂಗೆ ಇಕ್ಕೊಂಡು ಬಿಡತ್ತ, ನೀವು ಒಟ್ಟು ಟೆನ್ಷನ್ ಆಗಿದ್ದೀರಾ, ಇರಲಿ ಒಂದಲ್ಲ ಒಂದಿನ ಹೇಳೋಕ್ಕಾಗುತ್ತೆ ಅಂತ ನನ್ನ ತಮ್ಮಂತಾಗೆ ಹೇಳ್ದೆ. ಅವನೇನಂತ, ಅಕ್ಕ ನಾನು ಒಂದಿಷ್ಟು ಏನ ಸಾಲ ಐತೆ ಕಣಕ್ಕ, ಅದನ್ನು ತೀರಿಸ್ಕೊಂತೀನಿ, ಕೊಡ್ತೀನಿ ನಿನಗೆ ಅಂತ ಅಂದ. ಅದಕ್ಕೆ ನನ್ನ ತಮ್ಮ ಕೊಡೋಣ ಅಂತ ನಾನು ಹೋಗಿದ್ದು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಆ ಥರ ಎಲ್ಲನೂ ಏನಿಲ್ಲ. ಸರಿ ಆಯಿತು, ಸಾರಿ ವಿಕಿಯಣ್ಣ, ಸಾರಿ ಕವನಕ್ಕ, ತಪ್ಪಾಯಿತು, ನಾನು ಹಿಂಗೆ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ, ಸಾರಿ. ಎಲ್ಲರೂ ಕ್ಷಮಿಸ್ಬಿಡಿ, ಏನು ಮಾಡೋಕ್ಕಾಗುತ್ತೆ. ಅಯ್ಯೋ ಭಾಳ ಬೇಜಾರಾಯಿತು, ಏನು ಮಾಡಲಿ. ಸುಮ್ಮನಿರಮ್ಮ ಸಾಕತ್ಲಾಗೆ. ಮೊದಲೇ ಅವ್ರ ಹತ್ರ ನಾವು ಚೀಪ್ ಆಗಿಬಿಟ್ಟಿದ್ವಿ, ಇನ್ನು ನಿನ್ನಿಂದ ಇದಾದಂಗೆ ಆಯಿತು. ಹಿಂಗೆ ಬೇಜಾರ ಮಾಡ್ಕೊಂಡ್ರು ಪರವಾಗಿಲ್ಲಮ್ಮ. ಹಿಂಗಿತ್ತಾ ಅಣ್ಣ ಹಿಂಗಂತ ನನ್ನ ಹತ್ರ ನಿಜ ಹೇಳ್ಬೇಕಾಗಿತ್ತು ಕಣಮ್ಮ ನೀನು. ಅಲ್ಲಿ ಅವರು ಅದನ್ನಾಗಿ ತೋರಿಸ್ತಾರೆ, ನಮ್ಗೆ ಹಂಗೆ ಮಕ್ ಹೊಡ್ದಂಗೆ ಆಗ್ಬಿಡ್ತು. ನಮ್ಮವೇ ತಗೊಂಡು ನಮಗೆ ಹೊಡ್ಕೊಳಂಗಾಯ್ತು, ಹಂಗಾಗ್ಬಿಡ್ತು. ನಿಜವಾಗ್ಲೂ ಭಾಳ ಒಂಥರ ಬೇಜಾರಾಗ್ಬಿಡ್ತು ಕಣಮ್ಮ. ನೀನೇನ ಅನ್ನು ಮತ್ತೆ ಒಂಥರ ನಮ್ಗೆ ಶೇಮ್ ಆದಂಗೆ ಆಯಿತು, ಗೊತ್ತಾ ಕರಿಯಮ್ಮ? ನೀನೊಂದು ಮಾತನ್ನ ನಮ್ಗೆ ಹೇಳಲಿಲ್ಲ. ಹೋಗಿ ನನಗೇನೋ ಭಾಳ ಬೇಜಾರಾಗ್ಬಿಡ್ತಮ್ಮ ನಿನ್ನ ಮೇಲೆ. ನಾನೇನೋ ಬಿಡತ್ತ, ನಿನ್ನ ತಮ್ಮನ ಒಳ್ಳೆಯವನು, ನೀನು ಒಳ್ಳೆಯವಳು ಅಂತೇಳಿ ನಾವೇನೋ ಒಂದು ನಂಬಿಕೆ ಇಟ್ಕೊಂಡಿದ್ವಿ. ಆದರೆ ನೀನು ಹಿಂಗೆ ಮಾಡ್ತಾ ಇರೋದು ನೋಡಿ ನಮ್ಗಂತೂ ಬೋಲ್ ಬೇಜಾರಾಯ್ತಮ್ಮ. ನೀನೇನಾದರೂ ಅನ್ಕ. ಸಾರಿ ಅಕ್ಕ, ತಪ್ಪಾಯ್ತಕ್ಕ, ಹಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಕ್ಕ, ಕ್ಷಮಿಸ್ಬಿಡು. ಏನು ಮಾಡಲಿ, ನಾನು ಹಂಗೆ ಮಾಡಬಾರ್ದಾಗಿತ್ತು. ನಿಜವಾಗ್ಲೂ ನಾನು ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದೀನಕ್ಕ. ಎಲ್ಲ ಇದ್ಮೇಲೆ ಎಲ್ಲ ಹೇಳ್ಬಿಡ್ಬೇಕಣಮ್ಮ. ಹೋಗಿ ನನಗಂತೂ ಬುಲ್ ಬೇಜಾರಾಗ್ಬಿಡ್ತು ನಿನ್ನ ಮೇಲೆ. ಏನೋ ಒಂಥರ ನಾನು ಬಿಡತ್ತೆ ನಮ್ಮ ಕರಿಯಮ್ಮ ಅಂತದಲ್ಲ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೆ, ಸುಳ್ಳು ಹೇಳಲ್ಲ ಏನಿಲ್ಲ ಅಂತೇಳಿ ನಾವು ಅದಕ್ಕೆ ಧೈರ್ಯವಾಗಿ ಹೋಗಿ ಮಾತಾಡಿದ್ದು. ಅಲ್ಲ ಕಣತೆ, ಆ ವಜ್ಜಿದ್ ಏನಕ್ಕೆ ಮುಟ್ಟಕ್ಕೆ ಹೋಗ್ತೀಯ? ಹಂಗೊಬ್ರದ್ದು ಮುಟ್ಟೋದ್ರಿಂದ ಏನು ಸಿಗಂಗೈತೆ? ನೀನು ಆ ವಜ್ಜಿದ್ ಯಾಕೆ ತಗೊಂಬಕ್ಕೆ ಹೋಗಿದ್ದತ್ತೆ ಸೂಟ್ ಕೇಸ? ಆ ವಜ್ಜಿ ಒಳ್ಳೆದಲ್ಲ ನಿಂಗಿನ್ನು. ನಾವು ವಜ್ಜಿ ಎಂಥದಂಬದು ಗೊತ್ತಿಲ್ಲ, ನೀನು ಸೂಕ್ಷ್ಮೇ ಸ್ಮೂತು ಅಂತ ಅನ್ಕೊಂಡಿದ್ಯಾ. ಆ ವಜ್ಜಿ ತುಂಬ ರಫು. ಅದು ಹಂಗೆ ಮತ್ತೆ ಒಳ್ಳೇದಲ್ಲ. ಅದ್ರ ಸವಾಸಕ್ಕೆ ಯಾಕೋದೆ ನೀನು? ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡತ್ತೆ. ಅಯ್ಯೋ ಹೋಗತ್ತಾಗೆ, ಎಲ್ಲ ಬರೀ ಹಿಂಗೆ ಆಯಿತು. ಅವ್ನು ನೋಡು, ನಾನು ನಿನ್ನ ತಮ್ಮನ ಭಾಳ ಒಳ್ಳೆಯವನು ಅನ್ಕೊಂಡಿದ್ದ. ನಮ್ಮ ಏನು ಸುಳ್ಳು ಹೇಳ ಅಂತಾನಲ್ಲ ಅಂತ ಅವನಾದ್ರೂ ಹೇಳೋದು ಬೇಡ, ಕವನಕ್ಕ ಹಿಂಗೈತೆ ಕಣಕ್ಕ ಅಂತ. ನಾವು ನಿಮ್ಮನ್ನು ನಂಬಿಬಿಟ್ಟಿದ್ವಿ, ನಿನ್ನೂ ನಿನ್ನ ತಮ್ಮನ ಇಬ್ರು. ಅಕ್ಕ ಒಳ್ಳೆಯವ್ರ ಅಕ್ಕ, ಆ ರೀತಿ ಎಲ್ಲ ಏನು ನಮ್ಮನ್ನ ಹಿಂಗೆ ಕೆಟ್ಟವರು ಅನ್ನೋ ಥರ ತಿಳ್ಕೊಬೇಡ್ರಿ, ನಾವು ಒಳ್ಳೆಯವರೇನೆ. ಆದರೆ ಇದೊಂದು ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗೈತೆ. ದಯವಿಟ್ಟು ಕ್ಷಮಿಸಿ ಅಕ್ಕ, ದಯವಿಟ್ಟು ಕ್ಷಮಿಸಿ. ಸ್ವಲ್ಪ ದಿನ ಇರ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ? ಸ್ವಲ್ಪ ದಿನದ ಮಾತ್ರಕ್ಕೆ ಇರ್ತೀನಿ, ಇನ್ನೇನು ಮಾಡೋದು? ಏನಾನ ಲೋಟು ಸರಿ ಇಷ್ಟೆಲ್ಲ ಆದಮೇಲೆ ಇಲ್ಲಿರೋದು ಚೆನ್ನಾಗೇ ಇರೋದು ಬೇಡವೋ ಅಂತ ಅನ್ನಿಸ್ತೈತೆ, ಇಲ್ಲಿರೋದು ಸರಿ ಇರಲ್ಲ ಅಂತ ಅನ್ನಿಸ್ತೈತಮ್ಮ. ನೋಡಿ ಹೆಂಗೆ ಮಾಡ್ತೀಯ? ಮತ್ತೆ ಇಷ್ಟೆಲ್ಲ ಆದಮೇಲೆ
ಇದ್ದರೆ ಆಮೇಲೆ ಯಾಕೆ ಬೇಕು ಹಾಂ ಸುಮ್ಮನೆ ನಿಮ್ಮೂರಿಗೆ ನೀನು ಹೋಗ್ಬಿಡಮ್ಮ ಕರಿಯಮ್ಮ. ಯಾಕಂದರೆ ಹಿಂಗೆಲ್ಲ ಆಗೋಗ್ಬಿಟ್ಟೈತೆ. ಅದು ಸಿಟ್ಟಿರುತ್ತೆ, ಸೇಡಿರುತ್ತೆ. ಸುಮ್ಮನೆ ಯಾಕೆ ನಮಗೆ ಹೇಳಮ್ಮ, ನಮಗೆ ತೊಂದರೆ ಮಾಡಬೇಡ ನೀನು. ಹೇಳ್ತೀನಿ ಕೇಳು, ನಮಗೆ ತೊಂದರೆ ಮಾಡಿದ್ರೆ ನಮಗೆ ಭಾಳ ತೊಂದರೆ ಆಗ್ಬಿಡುತ್ತೆ. ಇವಾಗ ನನ್ನ ಹೆಂಡ್ತಿನೂ ನನ್ನ ಮಗನೂ ನಾನು ಬಿಡಿಸ್ಕೊಂಬರಕ್ಕೆ ಬಿಟ್ಟಿರೋ ಕಷ್ಟನೇ ಸಾಕು. ಇನ್ನು ಹಿಂಗೆಲ್ಲ ಆಗೈತೆ ಅಂತಂದ್ರೆ ನನಗೆ ಸಹಿಸ್ಕೊಂಬಕ್ಕಾಗಲ್ಲ, ಅಷ್ಟು ಕೇಳೋಕ್ಕಾಗಲ್ಲ. ಬರೀ ಇಂಥವು ಎಡವಟ್ಟುಗಳು ಆಗ್ಬಿಡ್ತವೆ. ಅದಕ್ಕಾಗಿನ ಗಳಮ್ಮ ನಾನು ಹೇಳ್ತೀನಲ್ಲ, ನೀನೇನೋ ಈಗ ಒಂದು ಕೆಲಸ ಮಾಡಿದ್ಯಾ, ನಮ್ಮ ಮನೆಗೆ ಬಂದಿದೀಯಾ, ಇನ್ನೇನು ಮಾಡೋಕ್ಕಾಗುತ್ತೆ, ಆಗೋದಾಗೈತೆ. ಇನ್ನು ಸುಮ್ಮನೆ ಬೆಂಗ್ಳೂರಿಗೆ ಹೋಗಿ ಸುಮ್ಮನೆ ಒಂದು ರೂಮ್ ಮಾಡ್ಕೊಂಡು, ಏನು ಸಣ್ಣ ಸುಮಾರದೊಂದು 3,000 ರೂಪಾಯಿ ಸೀಟಿನ ಮನೆ ಅಂಥದ್ದು ಮಾಡ್ಕೊಂಡು ಸುಮ್ಮನೆ ಗಂಡ ಹೆಂಡ್ತಿ ಅಂತಾಗಿರ್ರಿ. ಹೋಗಿ ಬೆಂಗ್ಳೂರಿಗೆ ಹೋಗಮ್ಮ, ಸುಮ್ಮನೆ ಹೋಗಿ ನಿಮ್ಮ ಪಾಡಿಗೆ ನೀವು ಇರೋದು ಕಲೀರಿ. ನನಗೆ ಫೋನ್ ಮಾಡ್ತೀನಿ, ನನ್ನ ತಮ್ಮಗೆ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗ ಅಂತ ಹೇಳ್ತೀನಿ ಹೇಳು. ಯಾಕ ಇನ್ನೊಂದು ಸ್ವಲ್ಪ ದಿನ ಬಿಡಾಕ, ನನಗೆ ಬೆಂಗ್ಳೂರಿಗೆ ಹೋದ್ರೆ ಆಗಲ್ಲ. ಬೆಂಗ್ಳೂರು ನೀರಿಗೂ ಅದಕ್ಕೂ ನನಗೆ ಹುಷಾರಿಲ್ದಂಗೆ ಆಗುತ್ತೆ. ಅಲ್ಲೇ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಮದುವೆ ಮುಂಚೆನೇ ನಾನು ಹೋಗ್ತಿದ್ನಲ್ಲ, ಅಯ್ಯೋ ಒಂದು ತಿಂಗಳಿಗೇನೆ ಸುಸ್ತಾಗ್ಬಿಡ್ತೀನಿ. ಆಗಲ್ಲ, ಮನೆ ಬಾಡಿಗೆ ಕಟ್ಕೊಂಡು ಸುಮ್ಮನೆ. ಅದಕ್ಕೆ ಸ್ವಲ್ಪ ದಿನ ಮನೆ ಕಟ್ಕೊಂಬವ್ರಿಗೆ ಇನ್ನೊಂದು ವರ್ಷ ಅಂಬ ಕಾಲ ನಿಮ್ಮ ಮನೆಯಾಗಿರ್ತೀನಿ. ದಯವಿಟ್ಟು ನನಗೆ ಜಾಗ ಕೊಡ್ರಿ, ಹಂಗೆ ಮಾತ್ರ ಮಾತಾಡಬೇಡ್ರಿ ನೀವು. ಅಲ್ಲ ಕಣತ್ತೆ, ಹಿಂಗೆಲ್ಲ ಆಗೈತೆ ಅಂದರೆ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಬೇಜಾರಾಯ್ತು, ಅದಕ್ಕೆ ಹೇಳ್ತಾ ಇದ್ದಾರೆ. ನೀನು ಅವ್ರ ಹತ್ರ ಏನು ಇದ್ರೂ ಹೇಳ್ಬೇಕಾ? ನನ್ನ ಹತ್ರ ಆದರೂ ಹೇಳಿಲ್ಲ, ನಾನಾದರೂ ಹೇಳ್ತಿದ್ದೆ. ನಿನಗೇನೋ ಹೇಳೋಕ್ಕೊಂಥರ ಅನಿಸಿದ್ರೆ ನಾನಾದರೂ ಹೇಳ್ತಿದ್ದೆ. ಹೆಂಗತ್ತ ಏನೋ ಬಿಡತ್ತ, ಏನೋ ತಪ್ಪಾಯ್ತು ಅನ್ಬೋದಾಗಿತ್ತು. ನಾವು ಹಿಂಗೆ ಏನೋ ದೊಡ್ಡದಾಗ ನಾನು ಬೈಯ್ಯಾರ ಅಂತ ಹೋದೆ ದೊಡ್ಡಮ್ಮನ. ಹಿಂಗೆಲ್ಲ ಆಗಿರೋದು ನೋಡ್ಬಿಟ್ಟು ನನಗೂ ಬಲು ಬೇಜಾರಾಯಿತು. ನೋಡು ಇವಾಗ ಎಷ್ಟು ತೊಂದರೆ ಅನುಭವಿಸ್ಬೇಕು, ಎಷ್ಟು ಕಷ್ಟ ಗೊತ್ತಾ ಇವಾಗ. ಅವ್ರ ಹತ್ರ ಎಷ್ಟು ಮಾತು ಕೇಳಬೇಕು, ಎಷ್ಟು ಅನ್ನಿಸ್ಕೋಬೇಕು. ಅವ್ರೇನಂದ್ರು ಅನ್ನಿಸ್ಕೋಬೇಕಪ್ಪ ಇವಾಗ ನಾವು. ಅವ್ರೇನು ಬೈದ್ರು ಬೈಸ್ಕೋಬೇಕು. ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಟ್ವಿ ನಾನು, ನಮ್ಮಪ್ಪ ನಮ್ಮಮ್ಮ ಎಲ್ಲರೂ. ಅವ್ರು ಮಾತಾಡೋದಕ್ಕೆ ಏನು ಮಾತಾಡೋಕ್ಕಾಗಲ್ಲ, ಏನಿಲ್ಲ. ಅದಕ್ಕೆ ಮತ್ತೆ ಸ್ವಲ್ಪ ಹಿಂಗೆಲ್ಲ ನೋಡಿ ಮಾಡಿ ಇದು ಮಾಡಬೇಕು ಅಂಬೋದು. ಸುಮ್ಮನೆ ಹೋಗ್ಬಿಡತ್ತೆ, ನಿನ್ನ ಮಾಮಂತಾಗೆ ಬೆಂಗ್ಳೂರಿಗೆ ಹೋಗು ಇದ್ಬಿಡು. ಅನ್ಕೊಂಡು ಕರಿಯಮ್ಮ, ನೀನು ಏನನ್ನು ಬೇಜಾರಾದ್ರೂ ಪರವಾಗಿಲ್ಲ, ಏನು ಇವಣ್ಣ ಹಿಂಗೆ ಹೇಳುತ್ತೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಯಾಕಂದರೆ ಭಾಳ ಬೇಜಾರಾಗ್ಬಿಟ್ಟೈತೆ ಕಣಮ್ಮ, ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ನಿನ್ನ ಪಾಡಿಗೆ ನೀನು ಹೋಗಿ ಸುಮ್ಮನೆ ಬೆಂಗ್ಳೂರಾಗ ಇದ್ಬಿಡು, ಯಾವ ಕಾಟನೂ ಇರಲ್ಲ. ಸುಮ್ಮನೆ ಬೆಂಗ್ಳೂರಾಗ ಇದ್ಬಿಟ್ರೆ ಚೆನ್ನಾಗಿರ್ತೆ ಕಣಮ್ಮ, ನಿಜವಾಗ್ಲೂ. ಗನ್ವಾಗಿ ಇಬ್ಬರೋಳು ಕೆಲಸ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮನೆ ಕಟ್ಕೊಂಬತ್ತಕ್ಕ ಗನ್ವಾಗಿರ್ಬೋದು. ಮತ್ತೆ ನೀನು ನನ್ನ ಬೇಜಾರ ಮಾಡ್ಕೊಂಡ್ರು ಪರವಾಗಿಲ್ಲ, ನೀವು ಫೋನ್ ಮಾಡ್ತೀನಿ. ಸುಮ್ಮನೆ ಹೋಗ್ಬಿಡಮ್ಮ. ಹಿಂಗೆಲ್ಲ ಆಯ್ತು ಅಂದರೆ ಅವರು ಓಟುನು ಅದು ಇದು ಆಗ್ಲೆಲ್ಲ ಕೆಣಕ್ತಾನೆ ಇರ್ತಾಳೆ ಅವಳು ಪ್ರೀತಿ. ಇವಾಗ ಯಾಕಂದರೆ ನಮ್ಗೆ ಓಟು ಹಿಂಗೆ ಆಗಿರೋದ್ರಿಂದ ಹೇಳ್ತಾ ಇದ್ದೀವಿ. ಈಗ ಓಟುನು ನಮಗೆ ಬೋಲ್ ಸಮಸ್ಯೆ, ಇವನು ಬೇರೆ ಕುಡಿತಾನೆ. ಓಟು ನಮ್ಮ ಮನೆಗೆ ಎಡವಟ್ಟುಗಳು. ನಮ್ಮ ಮನೆ ನಮ್ಮ ಮಕ್ಕಳು ಹೇಳ್ದಂಗೆ ಕೇಳಲ್ಲ, ಅದೊಂದು ನಮಗೆ ಸಮಸ್ಯೆ. ಇವಾಗ ನನ್ನ ಮಕ್ಕ ಕುಡಿಯೋದು ಕಲ್ತ್ಕೊಂಡವನೆ, ಅದೊಂದು ನನಗೆ ಸಮಸ್ಯೆ. ಎಲ್ಲ ಸರಿಯಾಗಿದ್ದಿದ್ರೆ ನಾನು ಅವಳಿಗೇನೇನು ಪ್ರೀತಿಗೆ ಹೆದರ್ಕೆಂತಿರ್ಲಿಲ್ಲ. ಇವಾಗ ನಮ್ಮ ಮನೆಗೆ ಓಟ್ ಹಿಂಗೆ ಎಡವಟ್ಟಿರೋದ್ರಿಂದ ಹೇಳ್ತಾ ಇರೋದು ಕರೆಯಮ್ಮ, ಅರ್ಥ ಮಾಡ್ಕ್ಯಾ. ಹೆಂಗೆ ನಾನೇನೇನು ಸುಮ್ಮನೆ ಹೇಳ್ತಾ ಇಲ್ಲ. ಇಸ್ತಿಸಿಗಳಮ್ಮ 1 ವರ್ಷ ಅಂಬ ಕಾಲ ಆಯ್ತು, 1 ವರ್ಷ ಏನು 2 ವರ್ಷನೇ ಆಗ್ತಾ ಬಂತು. ನೀನು ಇಲ್ಲಿ ಬಂದು ನಾವೇನೋ ಮಾತಾಡಿದ್ವಾ, ಏನೋ ಅಂದಿದ್ವಾ? ನಾನಾಗಲಿ ನಮ್ಮ ಅಯ್ಯಪ್ಪ ಆಗಲಿ ನಮ್ಮ ಹುಡುಗರಾಗಲಿ ನಿನ್ನ ಯಾತ ಅಂದಿದ್ವಾ? ಯಾವತ್ತೂ ಒಂದಿರಲಿಲ್ಲಪ್ಪ. ಯಾವತ್ತೂ ನಮ್ಮನ್ನೇನು ಯಾವತ್ತೂ ಒಂದು ಮಾತು ಯಾವತ್ತೂ ನೀವು ಒಂದೇ ಇಲ್ಲ, ನನ್ನ ನಿಜ ಅಂದೇ ಇಲ್ಲ. ಅದಕ್ಕೆ ಕಣಮ್ಮ ಸುಮ್ಮನೆ ಹೋಗ್ಬಿಡು. ಈಗ ಸುಮ್ಮನೆ ಮಾತು ಬರೋದಕ್ಕಿಂತ ಮುಂದಾಗೆ ಸುಮ್ಮನೆ ನಿನ್ನ ಪಾಡಿಗೆ ನೀನು ಈಗ ನೀನು ಹಿಂಗೆ ಮಾಡ್ದಿ ಎಂಬುದು ನಮಗೂ ಸಿಟ್ಟಿರುತ್ತೆ. ತಿರ್ಗಿ ನಾವು ಒಂದೇ ಆತ ನಮ್ಗೆ ಚೆನ್ನಾಗಿದ್ದಾರೆ ಚೆನ್ನಾಗಿರ್ಬೇಕು ಕಣಮ್ಮ ಕರಿಯಮ್ಮ. ಈಗ ಯಾರೇ ಆಗಲಿ ಚೆನ್ನಾಗಿದ್ದಾರೆ ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿದ್ರೆ ನಾವು ಒಂದಿನ ನಿಮ್ಮ ಮನೆಗೆ ಬರ್ಬೋದು, ನೀವು ಚೆನ್ನಾಗಿದ್ರೆ ನಮ್ಮ ಮನೆಗೆ ಒಂದಿನ ಬರ್ಬೋದು. ಸುಮ್ಮನೆ ನಾನು ಬೆಂಗಳೂರಾಗೆ ಯಾವುದೋ ಒಂದು ಕೆಲಸ ನೋಡ್ಕೊಂಡು ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಯಾವುದೋ ಒಂದೊಳ್ಳೆ ಕೆಲಸಕ್ಕೆ ಸೇರಿಸಿ ಮನೇನೂ ಮಾಡಿಕೊಟ್ಟು ಬರ್ತೀನಿ. ನಡಿ ಹೋಗೋಣ. ಸುಮ್ಮನೆ ಬೇರೆ ಮನೆಗೆ ಹೋಗಿ ಬೇರೆ ಮನೆ ಮಾಡ್ಕೊಂಡು ಬೆಂಗಳೂರಾಗೆ ಇರೋದು ಕಲಿ. ನಮ್ಮ ಗಂಡ ಹೆಂಡ್ತಿ ಅಂತ ಇರ್ಬೇಕಣಮ್ಮ. ಅವನು ಅಂತ ನೀನು ಅಂತ ಇದೆಲ್ಲ ಎಡವಟ್ಟು ಸರಿ ಇರಲ್ಲ. ಅದಕ್ಕಾಗಿ ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನನಗೆ ಕವನ ಅಕ್ಕನೂ ವಿಕ್ಯಣ್ಣ ಇಬ್ಬರೂ ಬೆಂಗಳೂರಿಗೆ ಹೋಗು ಮನೆ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ನನಗಾದರೆ ಹೋಗೋದಕ್ಕೆ ಇಷ್ಟ ಇಲ್ಲ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತೂ. ನಿಜವಾಗ್ಲೂ ಚಿಂತೆ ಆದಂಗೆ ಆಗ್ಬಿಟ್ಟೈತೆ. ಏನು ಮಾಡೋದು, ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ಇನ್ನೇನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.